ಕುಶಾಲನಗರ ತಾಲೂಕು ಸಾಮರಸ್ಯ ವೇದಿಕೆ ವತಿಯಿಂದ ದೀಪಾವಳಿ ಪ್ರಯುಕ್ತ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗಸಮುದ್ರ, ವಿರೂಪಾಕ್ಷಪುರ, ಸಿರಾಜಳ್ಳ ಹಾಗೂ ಹೊಸಪಟ್ಟಣ ಗ್ರಾಮದಲ್ಲಿ ಸಾಮರಸ್ಯ ದೀಪಾವಳಿ ಆಚರಣೆ ನಡೆಸಲಾಯಿತು. ವೇದಿಕೆಯ ಪದ್ಮ ಹಾಗೂ ಶಾಂತಕುಮಾರ ದಂಪತಿಗಳು ಗೋವು ಪೂಜೆ ಮಾಡಿ ಬಸವೇಶ್ವರ ದೇವಸ್ಥಾನದ ಗರ್ಭಗುಡಿಯಿಂದ ದೀಪದೊಂದಿಗೆ ಮೆರವಣಿಗೆ ಮೂಲಕ ಬಂದು ಅಂಬೇಡ್ಕರ್ ಕಾಲೋನಿಯಲ್ಲಿ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗ್ರಾಮಗಳ ದಲಿತ ಬಂಧುಗಳ ಜೊತೆಯಲ್ಲಿ ಊರಿನ ಪ್ರಮುಖರು ಮತ್ತು ವಿವಿಧ ಸಮುದಾಯಗಳ ಮುಖಂಡರ ನೇತೃತ್ವದಲ್ಲಿ ಸಾಮರಸ್ಯದ ಜ್ಯೋತಿಯಿಂದ ಮನೆ ಮನೆಗಳಲ್ಲಿ ಬೆಳಗಿಸಿ ಸಹಭೋಜನದಲ್ಲಿ ತೊಡಗಿಸಿಕೊಂಡು ಬಂಧುತ್ವದ ಮಹತ್ವ ಎತ್ತಿ ಹಿಡಿಯಲಾಯಿತು. ಹಿಂದೂಗಳ ಭಾವೈಕ್ಯ ಭಾವದಿಂದ ಧುಮುಕಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ, ಸೇವೆಯೆಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ. ದೀನ ದಲಿತ ಸೇವೆಯೇ ಪರಮಾರಾಧನೆ, ಸಾಕು ಬರಿಯ ಬೋಧನೆ, ಬೇಕು ಹಿರಿಯ ಸಾಧನೆ. ದಿಟದಿ ನಾವು ಅಳಿಸಬೇಕು ನುಡಿಯ ನಡೆಯ ಅಂತರ, ರಚಿಸಬೇಕು ನವ ಸಮಾಜ. ಮಂಗಳೂರು ವಿಭಾಗದ ಸಾಮರಸ್ಯ ವೇದಿಕೆಯ ಸಹ ಸಂಯೋಜಕ ಶಿವಪ್ರಸಾದ್ ಮಾತನಾಡಿ, ವಿಜ್ಞಾನ ತಂತ್ರಜ್ಞಾನ ಎಲ್ಲದರಲ್ಲೂ ಭಾರತ ಮುಂದುವರೆದಿದೆ. ಆದರೂ ಅಸ್ಪೃಶ್ಯತೆ ಇನ್ನೂ ಭಾರತದಲ್ಲಿ ತೊಲಗಲಿಲ್ಲ. ವ್ಯಕ್ತಿಗತ ಪರಿವರ್ತನೆಗಾಗಿ ಸಂಘಟನೆ 100 ವರ್ಷದಿಂದ ಈ ರೀತಿ ಕಾರ್ಯಕ್ರಮಗಳ ಮೂಲಕ ಪ್ರಯತ್ನ ಮಾಡ್ತಾ ಇದೆ ಎಂದರು. ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ, ಸೇವೆಯೆಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ. ಸಾಮರಸ್ಯ ವೇದಿಕೆಯವರ ವತಿಯಿಂದ ಸಾಮರಸ್ಯದ ಬೆಳಕು ಕೆಲವೊಂದು ಕಾರ್ಯಕ್ರಮನ ನಾವು ಇವತ್ತು ನಮ್ಮ ವಿರೂಪಾಕ್ಷಪುರ, ಸಿರಾಜಳ್ಳ, ಹೊಸಪಟ್ಟಣ ಭಾಗದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಅದರ ಪ್ರಯುಕ್ತ ನಾವು ಇವತ್ತು ನಮ್ಮ ಜೋಡಿ ಬಸವೇಶ್ವರ ದೇವಸ್ಥಾನದಿಂದ ಮನೆ ಮನೆಗೆ ಹಚ್ಚಿದ ಬೆಳಕಿಂದ ಎಲ್ಲ ಮನೆಗೆ ಜ್ಯೋತಿ ಕಚ್ಚುತ್ತಾ ಇವತ್ತು ನಾವು ನಮ್ಮ ಅಂಬೇಡ್ಕರ್ ಕಾಲೋನಿಗೆ ಬಂದು ತಲುಪಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶ್ರೀ ಶಿವಪ್ರಸಾದ್ ಜಿಯವರಿದ್ದಾರೆ. ಮಂಗಳೂರು ವಿಭಾಗ ಸಹ ಸಂಯೋಜಕರು. ಅದೇ ರೀತಿ ಡಾಕ್ಟರ್ ಉದಯ್ ಕುಮಾರ್, ಮಾನ್ಯ ಸಂಘದ ಚಾಲಕರು, ಇವರು ಕೂಡ ಇದ್ದಾರೆ. ಅದರ ಜೊತೆಗೆ ನಮ್ಮ ವಾಲ್ನೂರು ಹಾಗೂ ಗುಡ್ಡೆಸರು ಭಾಗದ ಸಂಘದ ಪ್ರಮುಖರಿದ್ದಾರೆ. ಅದರ ಜೊತೆಗೆ ನಮ್ಮ ಈ ಭಾಗದ ಕಾರ್ಯಕ್ರಮದಲ್ಲಿ ವೇದಿಕೆ ಪ್ರಮುಖ ಡಾಕ್ಟರ್ ಉದಯ್ ಕುಮಾರ್, ಜಿಲ್ಲಾ ಸಂಯೋಜಕರಾದ ಹರೀಶ್ ತಮ್ಮಯ್ಯ, ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯ ರಕ್ಷಿತ್ ಮಾವಜಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.